ಇಲ್ಲಿ ಗಂಟಿಟ್ಟಿದ್ದಾರೆ ನಮ್ಮ ದೇಶನಾಗ. ಅಲ್ಲಿ 13,000 ಎಕರೆ ಇದೆ. ಕಲಬುರಗಿ 15,000 ಎಕರೆ. ಯಾದಗಿರಿಗೆ ಬಂದ यादगिरी फोटो पोस्ट कब्रस्तान कैसे हरिया हरिया रंग का है कहते हैं, ऐसे ही करते हैं। शैतान शैतान को ऐसा होना क्या किया था क्या चले कर्नाटक में करा सिद्धरामैया साहब ने बोला है क्या साहब बोलते हैं क्या उनका बात सुन रहे क्या अभी? हाँ, सिद्धरामैया साहब ने आगे किया जो नोटिस लिया वो वापस लेने का, जो एंट्री हो गया वो वापस लेने का। कुछ हो गया क्या जमीन? ये डायर तो बच्चन दुकान समझे क्या भारतीय ನನಗೆ ಹೇಳ್ದ ಜಮೀನ ಮತ್ತಾನು ಯತ್ನಾಳ್ ಸಾಹೇಬ್ರದ್ದು ಆಸ್ತಿ ಅಲ್ಲ, ನಮ್ಮ ಅಪ್ಪಂದು ಆಸ್ತಿ ಅಲ್ಲ. ನಾ ಹೇಳಿದೆ ಜಮೀನ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ಭಾರತದ ಆಸ್ತಿ. ಅಲ್ಲಿನ ಪ್ರಯತ್ನಿಸಿದ್ದಾರೆ ಇದಕ್ಕಾಗಿ ಚಿಂತೆ ಹೋಗೋಣ ರಾಜ್ಯ ಸುತ್ತಿ ಎಲ್ಲ ಸ್ಕ್ರಾಪ್ ಮಾಡಕ್ ಹೇಳಿ ಒಂದೇ ಕಡೆ ಅಲ್ಲಿ ಹೋಗ್ಬಂದ್ರೆ ಉಳಿದಿದ್ರು ನಾವು ಹೊರಟೆ ಇಲ್ಲ ತಕ್ಷಣ ನಾವೆಲ್ಲ ಕೂತ್ಬಿಟ್ಟು ನೀನು ಹೊರಟೆ ನೀನು ಹೊರಬೇಕು ಸಿದ್ದರಾಮಯ್ಯ ನಮ್ಮವರೆಲ್ಲ ಒಂದಾಗ್ತೇವೆ ನೋಡ್ರಿ. ಇದ್ರಾಗ ಯಾವುದು ಸಿಂಧನೂರು ತಾಲೂಕು ಬಣವಾದಾಗ ಮಹರ್ಷಿ ವಾಲ್ಮೀಕಿ ಮೇಲೆ ಒಂದು ಮಸೂದ್ ಕಟ್ಟ್ಯಾರ. ನಮ್ಮ ಕಡೆ ಗಂಟನವ್ರಿಗೆ ಅಭಿನಂದನೆ ಸಲ್ಲಿಸಿ ಹೋಗಿ ಹೇಳಿದ್ದೇವೆ ಅಂತ ಖರ್ಚು ಮಾಡ್ಯಾರ. ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬಂಧುಗಳೀಗ ಇದು ಬಹಳ ದೊಡ್ಡ ಬಿಜೆಪಿ ಮೇಲೆ ಯಾವಾಗಲೂ ನಪ್ಪ ಏನಪ್ಪ ಅಂದ್ರೆ ಬಿಜೆಪಿ ಅಧಿಕಾರ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅವ ಆಪ್ಮ್ಯಾಗ ರಾಹುಲ್ ಗಾಂಧಿ ಅವನ ಮೆದಳು ಇಲ್ಲೇ ಇತ್ತು ಹಿಂದೆ ಇತ್ತು ಬರ್ತಿಲ್ಲ. ಒಂದು ಹೋಗೋಣ ಲೋಕಸಭಾದಾಗ ಸಂವಿಧಾನ ಒಳಗೇನು ಪೇಜ್ ಆಗ್ತದ ಗೊತ್ತಿಲ್ಲ, ಏನೇನು ಅಂಬೇಡ್ಕರ್ ಅವ್ರು ಬರ್ತಾರ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಾಗಿರ್ತದ. ಬಟಾಟಿಯಿಂದ ಬಂಗಾರ ಮಾಡ್ತೀನಿ, ಜಿಲೇಬಿ ಫ್ಯಾಕ್ಟ್ರಿ ತೆಗಿತೀನಿ. ನೀವು ತಿಳಿಯಿದ್ರೆ ಜಿಲೇಬಿ ಫ್ಯಾಕ್ಟ್ರಿ ಏನೇನು ಮಾಡಿದ್ರೆ ರಾಯಚೂರಿನಾಗ ಯಾವ ದುರ್ಗವ ಜಾಮೂನ್ಗಳು ಜಾತ್ರೆಗೆ ಬೆಲ್ಲದ ಜಿಲೇಬಿ ಮಾಡ್ಕೊಂಡು ಬಿತ್ತಿರ್ತಾರೆ ನಮ್ಮ ಹೆಣ್ಮಕ್ಳು. ಅಲ್ಲಿ ಬಿತ್ತು ಇವತ್ತು ಫ್ಯಾಕ್ಟ್ರಿ ತೆಗಿತಾರ. ಹೊಲದಾಗ ನದಿಯೊಳಗೆ ಹಿಂಗೆ ಹೋಗ್ತಾನ ಏನು ಜಿಲೇಬಿ ಅವ್ರು ಹಿಂಗೆ ದೊಡ್ಡ ಕಡೆಯಾಗಿ ಜಿಲೇಬಿ ಬಿಡ್ಬೇಕು. ಇಂಥ ಪುಣ್ಯಾರ್ಥ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ವಿರುದ್ಧ. ಬಿಜೆಪಿ ಬಂದ ಸಂವಿಧಾನ ಎಷ್ಟು ದಿವಸ ಸುಳ್ಳು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ನಾನೇ ಮಂತ್ರಿ ಇದ್ದೆ. 6 ವರ್ಷ ಸರ್ಕಾರ ಇತ್ತು. ಸಂವಿಧಾನ ಏನೇ ಬದಲಾವಣೆ ಮಾಡಿದ್ರು ನಾವು. ಇವತ್ತು ನರೇಂದ್ರ ಮೋದಿ 10 ವರ್ಷ ಮುಗಿಸ್ಬೇಕು, 11ನೇ ವರ್ಷ ಅದಾರ. ಸಂವಿಧಾನ ಏನೇನು ಬದಲಾವಣೆ ಮಾಡಿವೆ. ನಮ್ಮದೇ ಮೆಜಾರಿಟಿ ಇತ್ತಲ್ಲ, ಈ ಸಲ ಮೆಜಾರಿಟಿ ಕಡಿಬೇಕು. 303 ಸೀಟ್ ಇದ್ದಾಗ ನಾವು ಸಂವಿಧಾನ ಬದಲಾವಣೆನೇ ಮಾಡಲ್ಲ. ಈ ದೇಶದಾಗ ದೊಡ್ಡ ವ್ಯವಸ್ಥಿತವಾಗಿ ಸರ್ಚ್ ನಡೆದಿದೆ. ನಿಮಗೆಲ್ಲ ಗೊತ್ತಿರಲಿ, ಜಮ್ಮು ಕಾಶ್ಮೀರದಲ್ಲಿ 370ನೇ ಕಾನೂನು ಇತ್ತು. ಯಾರು ಮಾಡಿದ್ದು? ವಿಶೇಷ ಸ್ಥಾನಮಾನ ಯಾರು ಕೊಟ್ಟಿತ್ತು? ಬಿಜೆಪಿ ನೆಹರು ಕೊಟ್ಟಿದ್ದಲ್ಲ. ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಆ ಕಾನೂನು ತಂದರು. ಏನಿದೆ ಕಾನೂನಾಗ ಏನಿತ್ತು? ಅಲ್ಲಿ ಮೀಸಲಾತಿ ಇರಲಿಲ್ಲ. ಗ್ರಾಮ ಪಂಚಾಯತ್ ಹಿಡಿದು MLA MP ತನ ಯಾವ SC ST ಜನಾಂಗದವರು MLA MP ಆಗಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇರಲಿಲ್ಲ. ಇಲ್ಲಿಯ ಜನ ಅವರಿಗೆ ಆಸ್ತಿ ಮೂಲಕ ಬರ್ತಿರ್ಲಿಲ್ಲ. ಅವರು ಕಾಶ್ಮೀರದವರು ಇಲ್ಲಿ ಆಸ್ತಿ ಕೊಡೋರು, ಅಲ್ಲಿ ಹೆಣ್ಣಾಗಲಕ್ಕೆ ಬರ್ತಿದ್ದಿಲ್ಲ. ಮಾಡಿದ್ರೆ ಯಾರು? ಜವಾಹರ್ಲಾಲ್ ನೆಹರು ಅಲ್ಲ, ಅವತ್ತು ಅಂಬೇಡ್ಕರ್ ವಿರೋಧ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿದ್ದಿಲ್ಲ. ಆ ಶೇಖ್ ಅಬ್ದುಲ್ಲಾ ಪಂಡಿತ್ ಜವಾಹರ್ಲಾಲ್ ನೆಹರು ಇಬ್ಬರು ಕೂಡಿ ಗಾಂಧಿ ಕಡೆಯಿಂದ ಪ್ರೆಷರ್ ಮಾಡಿಸಿ ಆರ್ಟಿಕಲ್ 370 ತಂದು ಇವತ್ತೇನಾದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ
ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮೋದಿಯವರು ತೆಗೆದೇ ಹೋಗಿದ್ರೆ ಒಬ್ಬ SC ST MLA ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾನ್ಯ ಜಮ್ಮು ಕಾಶ್ಮೀರದ ಚುನಾವಣೆ ಆದ್ರೆ 5 ಮಂದಿ SC ST ಮತ್ತು MLA ಆಗ್ಲಿಕ್ಕೆ ಸಾಧ್ಯ ಆಗಿದೆ. ನರೇಂದ್ರ ಮೋದಿ ಸಂವಿಧಾನ ಏನ್ ಶುರು ಮಾಡಿದಪ್ಪ? ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಏನೇನದ ಅದನ್ನೆಲ್ಲ ಚೇಂಜ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶದಲ್ಲಿ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ವಕಫ್ ಅನ್ನುವಂತ ಶಬ್ದನೇ ಇಲ್ಲ. ನಾ ಹೇಳ್ತಾ ಇಲ್ಲ ಮಕ್ಕಳೇ, 2-3 ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದ್ರೆ ನಾವು ಅದನ್ನ ಕಿತ್ತಿ ಒಯ್ದಿದ್ದೇವೆ ಅಂತ ಮಾತನ್ನು ನರೇಂದ್ರ ಮೋದಿ ಈಗೆಲ್ಲ ನೋಡ್ತೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನ ಅಂತಿಮವಾದ ಒಪ್ಪಿಗೆಯಾ? ಅಂಬೇಡ್ಕರ್ ಅವರು ಎಷ್ಟು ಮುಂದಾಲೋಚನೆ. ನಾನು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನ ಬಗ್ಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಅವಕಾಶ ಕೊಟ್ಟಿದ್ದೆ. ನಾವು ವಿಧಾನಸಭೆಯಲ್ಲಿ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದಾಗಿದ್ದು ಈಗಿನ ಹಿಂದಾಗಿದ್ದು ಮುಂದಿದ್ದು ತ್ರಿಕಾಲ ಜ್ಞಾನಿ ಅಂತ ಹೇಳಿದ್ದೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ್ದು 1942 ಒಂದು ಪುಸ್ತಕ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ. ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದ ಪುಸ್ತಕ ಇದು ಮುಚ್ಚಿಟ್ಟಿದ್ರಲ್ಲ. ನಮ್ಮ ದೇಶದ ಜನರಿಗೆ ಅಂಬೇಡ್ಕರ್ ಅವರ ನಿಜವಾದ ವಿಚಾರಗಳನ್ನೇ ತಿಳಿಸುವಂತದ್ದು ಮಾಡಿರ್ತಿಲ್ಲ ಕಾಂಗ್ರೆಸ್. ಇವತ್ತು ಎಲ್ಲ ನೋಡ್ರಿ ಬುಕ್ ಸಿಗುದಿಲ್ಲ, ಎಲ್ಲಿ ಎಷ್ಟು ಬುಕ್ ಖಾಲಿ ಆಗ್ಬಿಡ್ತಾವ. ನಾನು ತೆಗೆದು ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಭಾಷಣ ಕೊಟ್ಟಾಗ ನಾನು ಮಾತಾಡಿ ಹೇಳಿದೆ, ಅಂಬೇಡ್ಕರ್ ಅವರು ಪ್ರಿಯಾಂಕಾ ಖರ್ಗೆ ಇದ್ರು, SC ಮಾದೇವಪ್ಪ ಇದ್ರು, ಸಿದ್ದರಾಮಯ್ಯ ಕೊಟ್ಟಿದ್ರು, ವಿರೋಧ ಪಕ್ಷದ ಸಿದ್ದರಾಮಯ್ಯ ಸಾರಿ SC ಮಾದೇವಪ್ಪ ಪ್ರಿಯಾಂಕಾ ಖರ್ಗೆ ಇದ್ರು. ಅದೇ ನಮ್ಮ ಚಾಮರಾಜನಗರದ ಒಬ್ಬ ದಲಿತ MLA ನಮ್ಮ ಬಿಜೆಪಿ ಸೇರಿದ್ರು, BSP ರಾಜ್ಯಪಾಲ ಮಹೇಶ್ ಎಲ್ಲರಿಗೂ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದ್ರಪ್ಪ 1942 ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶ ದ್ವಿರಾಷ್ಟ್ರ ವಿಚಾರಕ್ಕೆ ನಮ್ಗೆ ವಿರೋಧ ಇದೆ. ಅಂಬೇಡ್ಕರ್ ಅವರು ಹೇಳಿದ್ರು. ಮುಂದೆ ಅಂಬೇಡ್ಕರ್ ಅವರ ಪುಸ್ತಕದಲ್ಲಿ ಬರ್ತಾರೆ, ಒಂದು ವೇಳೆ ನೀವು ಭಾರತ ಪಾಕಿಸ್ತಾನ 2 ರಾಷ್ಟ್ರ ಮಾಡುವಂತ ಚಿಂತನೆ ಮಾಡಿದ್ರೆ ಇಲ್ಲಿರುವಂತ ಮುಸಲ್ಮಾನರ ಪಾಕಿಸ್ತಾನ ಕೊಟ್ಟು ಕಳಿಸಿ, ಪಾಕಿಸ್ತಾನದಾಗಿರುವಂತ ಹಿಂದೂ ದಲಿತರನ್ನೆಲ್ಲ ಭಾರತಕ್ಕೆ ಬರುತ್ತೆ ಹೇಳೋರು ಮಾನವರು ಬಾಬಾ ಸಾಹೇಬ್ ಯಾಕೆ ಹೇಳಿದ್ದಾರೆ? ಇಸ್ಲಾಂನಲ್ಲಿ ಭಾರಿ ಭಾರಿ ಇಲ್ಲೇ ಇಲ್ಲ. ನೀವೇ ಸುಮ್ಮನೆ ಭಾರಿ ಭಾರಿ ಭಯ ಅನ್ಕೋತೀರಿ. ನೀವು ಯಾವ ಇನ್ನೊಂದರ ನಿಮ್ಮ ಒಣ ನಿಮ್ಮ ಮಣ್ಣಿನ ಕಲ್ಲು ಬೀಳುವೆ, ನೀವು ಕುಡಿದ ಒಡೆಯವರೇ, ನೀವು ಕೂಡ ದಾಂಡಿ ಇರುವುದೇ. ಅವ್ರು ಅಂಬೇಡ್ಕರ್ ಹೇಳಿದ್ರು ಸತ್ಯಾಗ್ರಹಕ್ಕೆ ಅಂಬೇಡ್ಕರ್ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ಆ ಪುಣ್ಯಾತ್ಮ ಅಂಬೇಡ್ಕರ್ ತೀರ್ಕೊಂಡ್ರೆ ದೆಹಲಿಯಲ್ಲಿ ನಾಲಾಯಕ ಕಾಂಗ್ರೆಸ್ ₹100 ಜಾಗ ಕೊಟ್ಟಿದ್ರು. ಆ ಪುಣ್ಯಾತ್ಮ ನಾಲ್ಕು ಹೇಳ್ತೀನಿ, ಪ್ರತಿಯೊಂದು ಭಾಷಣದಲ್ಲಿ ವ್ಯಕ್ತಿ ಏನಂದ್ರೆ ಈ ದೇಶದಲ್ಲಿ ಸತ್ಯ ಮಾತಾಡಿದಂತ ವ್ಯಕ್ತಿ, ನೇರವಾಗಿ ಮಾತಾಡಿದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವರೇ ಹೇಳ್ತಾರೆ, ಚರಕ ಸುತ್ತಮುತ್ತಲಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಉಗ್ರವಾದಿಗಳಿಂದ ಬಾಬಾ ಸಾಹೇಬ್. ಇವತ್ತು ನಾವೇನ್ ಬದಲಾವಣೆ ಮಾಡಿ ಅಂಬೇಡ್ಕರ್ ಇವತ್ತು ವಕಫ್ ಇಲ್ಲ. ನಾವು ಅದನ್ನ ವಕಫ್ ಅನ್ನ ತೆಗಿತೀವಿ ಅಂತ ಪ್ರಧಾನಮಂತ್ರಿ ತಪ್ಪಬೇಕಂದ್ರೆ ಪ್ರಧಾನಮಂತ್ರಿಗಳು ಪ್ರಮೋಷನ್ದಾಗ ಮೀಸಲಾತಿ ಕೊಟ್ಟರೆ ವಾಜಪೇಯಿ ಸರ್ಕಾರ, ದಲಿತರಿಗೆ ಎಷ್ಟು ಜನ ನೀವು ನೋಡಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬಂದಾಗ ಎಷ್ಟು ಹೆಚ್ಚು
ಹಿಂದೆ ಹಾಕೊಂಡು ಇಂದಿರಾ ಗಾಂಧಿ ಆಕಿನೂ ತಾನೇ ಹಾಕೊಂಡು ಅವರೇ ಚಪ್ಪಾಗಿದ್ರು. ಶ್ರೀಮತಿ ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಡಲಾಯಿತು. ಮಸಿದು ಆಗ ಒಂದು ರಾಜಕಾರಣಿಗಳಿಂದ ಅವರು ಭಾರತ ರತ್ನ. ವಾಜಪೇಯಿ ಆಗಲಾಗದಂತ ಮೊರಾರ್ಜಿ ಭಾಯಿ ದೇಸಾಯಿ ಕಾಲಕ್ಕೆ ಇವತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಕ್ಕಿತ್ತು ನಮ್ಮದೆಲ್ಲ. ಇವತ್ತೇನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ದಿಲ್ಲಿಗೆ ನಾವು ಹೋಗಿದ್ದು ಅವ್ರ ಮನೆಗೆ, ಎಲ್ಲ ಕೊನೆಯ ಪುಸ್ತಕಗಳಲ್ಲ ಮನೆಗೆ ಹೋಗಿ ಅದನ್ನ ಮ್ಯೂಸಿಯಂ ಮಾಡ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು? ನರೇಂದ್ರ ಮೋದಿ. ಅವ್ರು ಲಂಡನ್ದಲ್ಲಿ ಕಲಿತ ಏನು ಭೂಮಿತ್ತು ಅದನ್ನ ಸುತ್ತೋದ ಮಾಡ್ಯಾರ. ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ದಿಲ್ಲಿಯಲ್ಲಿ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಲಿಕ್ಕೆ ವಿಮಾನ ಕೊಡಲಿಲ್ಲ. ಅಂಬೇಡ್ಕರ್ ಅವರ ಕಾರ್ ಇತ್ತು, ಆ ಕಾರ್ ಮಾಡಿ ಅಂಬೇಡ್ಕರ್ ಅವರ ಹೆಸರು ಇಂಡಿಯನ್ ಏರ್ಲೈನ್ಸ್ಗೆ ರೊಕ್ಕ ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಬೈಗೆ ಕೊಡ್ತಾರೆ. ಅವ್ರ ಹತ್ತಕ್ಕೆ ಎಲ್ಲಿ ಮಾಡ್ತಾರೆ ಚೌಪಾಟಿ ಎಲ್ಲೂ ಅವರು ಏನೂ ನನಗೆ ಕುಡಿಬಾರ್ದು ಚೌಪಾಟಿಗೆ ಸಮುದ್ರದಲ್ಲಿ ಆಗ್ತದೆ. ಈ 50 ನಮಗೆ ಹೇಳ್ತಾರೆ ನಾವು ಅಂಬೇಡ್ಕರ್ ಹೋಗಿ ಸಂವಿಧಾನ ಹೋಗಿ ಇಲ್ಲಿ ಎಷ್ಟು ದಿವಸ ನಾಟಕ ಕಂಪನಿ ನಡೀತೀವಿ. ರಾಹುಲ್ ಗಾಂಧಿಗೆ ಏನು ಕೊಡ್ತಾರೆ? ಸೋನಿಯಾ ಗಾಂಧಿಗೆ ಏನು ಕೊಡ್ತೀವಿ? ರಾಹುಲ್ ಗಾಂಧಿಗೆ ಏನು ಕೊಡ್ತದ? ಭಾರತದ ಇತಿಹಾಸದಲ್ಲಿ ವಕಫ್ ಎಷ್ಟು ಡೇಂಜರ್ ಐತಂದ್ರೆ ಈಗಾಗಲೇ ಅವರೆಲ್ಲ ಹೇಳಿದ್ರು. ಅವನಿಗೆ ಅವನು ಆ ವಕಫ್ ಸಿಒ ಅನಿಸ್ತಾ ತಿಳ್ಕೋರಿ, ರಾಯಚೂರು ಪೂರ್ತಿ ಊರ ವಕಫ್ ತರಿಸ್ಬಿಟ್ರವ. ಎಂಟ್ರಿ ಮಾಡಿದ್ರು ಅವನಿಗೆ ಡಿಸಿ ಪವರಿಲ್ಲ, ತಹಸೀಲ್ದಾರ್ಗೆಲ್ಲ, ಎಸಿಗೆಲ್ಲ, ಡಿಸಿಗೆಲ್ಲ, ಡಿಸ್ಟ್ರಿಕ್ಟ್ ಕೋರ್ಟಿಗಿಲ್ಲ, ಹೈಕೋರ್ಟ್ಗಿಲ್ಲ, ಸುಪ್ರೀಂ ಕೋರ್ಟ್ಗಿಲ್ಲ. ಆ ಲಭಾಗಳ ಮಕ್ಕಳು ಗೊತ್ತಿರ್ತಾರೆ. 10 ಮಂದಿಯಲ್ಲಿ 10 ಮಂದಿ ಅವನು ಸಿಇಒನು ಸಾಧನೆ, ಅವ್ರ ಜಡ್ಜನ್ನು ಸಾಧನೆ, ಪ್ಯೂನು ಸಾಧನೆ ಇಲ್ಲಿ ಮುಸಲ್ಮಾನರು ಆಸ್ತಿ ಹೋಗೋ 10 ಮಂದಿ ಅವರೇ ಕೊಟ್ರಿ. ಮುಸಲ್ಮಾನ್ರೆ ಅವ್ರ ಕೈ ಕೊಡ್ತಾರೆ. ಈಗ ನಾ ಏನ್ ಮಾಡ್ತಾ ಗೊತ್ತಿಲ್ಲ, ಅವ್ರ ಅಡ್ಡ ಆಸ್ತಿ ಬಿಟ್ಟು ನಾವು ಹಿಂದೂಗಳು ನಾವು 42 ತಿದ್ದುಪಡಿಗಳನ್ನೇ ತರಲಾಗಿದೆ. ಮಾನ್ಯ ನಮ್ಮಲ್ಲಿ ಬಿಜಾಪುರಲ್ಲಿ ಸುಮಾರು 20,000 ಜನ ಸೇರಿದ್ದೀವಿ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಿಜಾಪುರ ಬರ್ಬೇಕಾಯ್ತು. ಅವ್ರ 4 ದಿವಸ ಡಿಸಿ ಆಫೀಸ್ ಮುಂದೆ ಹುಳ ಕಟ್ಸೋದು, ಅಲ್ಲೇ ರೊಟ್ಟಿ ತಿಂದು ಅಲ್ಲೇ ನೀರು ಮಾಡ್ಕೊಂಡಿವಿ. 4ನೇ ದಿವಸ ಏನು ಪಾರ್ಲಿಮೆಂಟ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡ್ಯಾರ. ಅದರ ಅಧ್ಯಕ್ಷರು ಜಗದಂಬಿಕಾ ಪಾಲ್ ಅವರು ತೇಜಸ್ವಿಯ ಸದಸ್ಯರು ಬಂದಿದ್ರು. ನಾವು ಸರ್ಕಾರಕ್ಕೆ ₹1 ಗೌರ್ಮೆಂಟ್ ಕಾರ್ಯಕ್ರಮ ಅಂತ ಹಾಕಲಾರ್ದೇ ಹೆಲಿಕಾಪ್ಟರ್ ನಾವು ಮಾಡಿದ್ವಿ. 5 ಒಳಗೆ ಊಟದ ನಾವು ಕೊಟ್ಟಿವಿ. ಅವತ್ತು ಜಗದಂಬಿಕಾ ಪಾಲ್ ಅವರು ಹೇಳಿದ್ರೆ ಹೇಳ್ಬಿಟ್ರೆ ಇನ್ನೂ ಬಂದಿದೆ. ಕಾನೂನು ಮಂತ್ರಿಗಳು ಲೋಕಸಭೆಯಲ್ಲಿ ಮೊನ್ನೆ ಬಿಲ್ ಅನ್ನ ಏನು ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾರೆ. ಕಾನೂನು ಮಂತ್ರಿ ದೇಶದಲ್ಲಿ 9,50,000 ಎಕರೆ, ನಮ್ಮ ದೇಶದಲ್ಲಿ 3 ಕೋಟಿ ಆಸ್ತಿಗಳು. ಭಾರತೀಯ ಇಂಡಿಯನ್ ಆರ್ಮಿ ಕೈಯಾಗ 18 ಲಕ್ಷ ಎಕರೆ ಇದೆ. ಭಾರತೀಯ ರೈಲ್ವೆ ಕೈಯಾಗ 15 ಲಕ್ಷ ಎಕರೆ. ನಮ್ಮ ಅಂದಾಜು ಪ್ರಕಾರ ನಾವು ವಿಧಾನಸಭಾ ಮಾತಾಡುವಾಗ 12 ಲಕ್ಷ ಎಕರೆ ಇತ್ತು. ಇವು 9 ಲಕ್ಷ ಪ್ರಾಪರ್ಟಿ. ನಾನು ಎಕರೆ ಹೇಳ್ತಾರೆ 12 ಲಕ್ಷ ಆಯ್ತು. ಅದು ಮಂದಿ ಕೇಳಿಬಿಟ್ರೆ ಇಡೀ ಪಾಕಿಸ್ತಾನದ ಭೌಗೋಳಿಕ ವಿಸ್ತೀರ್ಣ 9,50,000 ಎಕರೆ. ಈಗ ಅವ್ರು ಕ್ಲೇಮ್ ಮಾಡಕ್ಕಿತ್ತು ಎಷ್ಟು ಬರ್ತದ? 38 ಲಕ್ಷ ಎಕರೆ. ಯಾರೋ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಹೇಳಿದ್ರು, ನಮ್ದು ಐಟಿ ಸಂಖ್ಯೆ ಅಲ್ಲ. ಮೊನ್ನೆ ಪಾರ್ಲಿಮೆಂಟ್ ಬರೀ 9 ಲಕ್ಷ ಹೇಳಿದ್ರೆ 38 ಲಕ್ಷ ಆಗ್ತದೆ. ಜಮೀನು ಎಂಬ ಕಾರಣಕ್ಕವರು ಎಲ್ಲ ಡಿಸಿಗಳು ಅವ್ರ ಪಂಚಾಯತ್ ಡಿಸಿ ಮುಗಿತು. ನಮ್ಮ ಡಿಸಿಗಳು ಏನೂ ಮಾಡೋಲ್ಲ, ಹಂಚಿ ಸಾಯ್ತವ್ರು. ಅವ್ರು ಹೆಂಗ್ ಸೇರಿಸ್ಬಿಟ್ಟು ನೋಡ್ರಿ ಜಾಪಾನ ಡಿಸಿ ಬಂದ್ರೆ ರಾತ್ರಿ ಒಂದು ಊರಿಗೆ ಹೋಗಿದ್ದೀವಿ. ಚೊಟ್ಟಳ್ಳಿ ಒಳಗೆ 10ಕ್ಕಿಂತ ಹೆಚ್ಚು ಮುಸಲ್ಮಾನರ ಆಸ್ತಿ
ಇನ್ನೊಂದು ಲಿಸ್ಟ್ ಮಾಡ್ಯಾರ. ಇದು ಒಳಗಿನ ಸತ್ಯ ನಮಗೆ ಗೊತ್ತಾಗಿದ್ದು ನಮ್ಮ ಬಿಜಾಪುರ ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿ ನಮ್ಮ ಬಿಸಿ ಹೇಳಿದ್ರೆ ಸರ್ ಇನ್ನೊಂದು ಲಿಸ್ಟ್ ಐತೆ ಏನು ನೋಡ್ತಾರೆ. ಇನ್ನೂ 10,000 ಎಕರೆ ಬಿಜಾಪುರ ಡಿಸ್ಟ್ರಿಕ್ಟ್ ಹೇಳ್ತೇನೆ ಯಟ್ ಟು ಬಿ ವಕಫ್. ಏನೋ ಯಟ್ ಟು ಬಿ ವಕಫ್ ಅಂತ ಲಿಸ್ಟ್ ಐತಿ. ನೀವು ರಾಯಚೂರು ಜಿಲ್ಲಾ ಏನೇನು ಪ್ರಮುಖ ಪತ್ರಕ್ಕೆ ನಮ್ಗೆ ಕಟ್ಟಿಕೊಟ್ಟು 4,570 ಎಕರೆ ಅದು ಸುಳ್ಳದು. ನಿಮ್ಮಲ್ಲಿರೋ ಯಟ್ ಟು ಬಿ ಒಂದು ವಕಫ್ ಅಸ್ತಿತ್ವ ಐತಿ. ಇಲ್ಲಿ DC ಆಫೀಸ್ ವಕಫ್ ಅಂತ ಇದು ನಮ್ಗೆ ಮುಂದೊಂದು ಏನೋ ಐತಲ್ಲ ಅವ್ರು ಬಾಯಿ ನಿಲ್ಸಿದ್ವಿ ಒಂದು 4 ಕಾಲಕ್ಕೆ ಸುಮ್ಮನೆ ಹೋಗಿದ್ರೆ ವಕಫ್ ಐತೆ. ರಾಯಚೂರಿನಾಗ ಮಾಸ್ಟರ್ ಪ್ಲಾನ್ದಾಗ ಒಂದು ರೋಡ್ ಅದನ್ನು ಮಾಡ್ಯಾರ. ಒಂದು ಮಸೂದಿ ಕಡಿದು ನಾವು ನೋಡಿದ್ದೆ ಬೆಕ್ಕನೆಲ್ಲ ನೋಡಿದ್ವಿ. ಆ ಬೆಕ್ಕನ ಮೂಲಕ ಒಳಗ JCB ಹಚ್ಚಿ ಕದರ ಅಲ್ಲೇ ಹೊರಟು ಹಿಂದೂ ದೇವಸ್ಥಾನ ಮಾಡಿ ದುಡ್ಡಕ್ಕೆಲ್ಲ ರಾಯಚೂರಲ್ಲಿ ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಯಾವಾಗಲೂ ಒಂದು ಉದಾಹರಣೆ ಕೊಟ್ಟು ಮನೆಯಾಗಿ ಬಂದಿದ್ದು ಮುದುಗಲ್ದಾಗ ಎಷ್ಟು ಎಕರೆಪ್ಪ ಅಂದ್ರೆ 1,800 ಎಕರೆ ಬರೀ ನಿಮ್ಸೂರು ತಾಲೂಕದಾಗ ಈ ಬರೀ 4,000 ನಾ ಹಿಂಗಾಗಿ ಹೋದ ರಾಯಚೂರು ವಕಫ್ ಈಗ ಆಗಿಂದ 2,080 ಪ್ರಾಪರ್ಟಿ ಒಟ್ಟು ರಾಯಚೂರು ಜಿಲ್ಲೆದಾಗ ಒಟ್ಟು ಗ್ರಾಮ 1,040 ಒಂದು ಹೇಳಿದ್ರು ಯಾವ ಮುದ್ದದ್ದು ಅವ ವಕಫ್ ಜೀರೋ ಬಗಲ್ ಕೃಷಿ ಅವ ನಿಮಗೆ ಜಾಗ 13 ಎಕರೆ 32 ಎಕರೆ 36 ಎಕರೆ 21 ಎಕರೆ 19 ಎಕರೆ 7 ಎಕರೆ 14 ಎಕರೆ 22 ಎಕರೆ 23 ಎಕರೆ ನೋಡಿ ಇದೆಲ್ಲ ಲೆಕ್ಕ ಹಾಕಿದ್ರೆ ರಾಯಚೂರು ಜಿಲ್ಲಾದಾಗ 20,000 ಎಕರೆ ಇನ್ನೂ ಒಳಗಿನ ಸತ್ಯ ಹೊರಟಿಲ್ಲ. ಅದಕ್ಕೆ ಬಂದವಳೆ ನಾವು ಹೋರಾಟ ಮಾಡ್ತಾ ಇರೋದು ನಾವೇನೋ ಬಹಳ ರಾಜ್ಯದ ಓದಲಿಕ್ಕೆ ಆಗ್ಬೇಕಾಗಿಲ್ಲ. ನಾವೆಲ್ಲ ಸೀನಿಯರ್ ಇದೀವಿ. ನಾವೇನ ವೈಜ್ಞಾನಿಕ ಯಾರಿಗೂ ಕಲಿಬೇಕಾಗಿಲ್ಲ. ನಾವು ಜನರ ಸಲ ಹೋರಾಟ ಮಾಡಾಕತ್ತೀವಿ. ಅದಕ್ಕೆ ಇವತ್ತು ನೀವೇನು ಬಂದಿಲ್ಲ ಕಿಕ್ಕಿರಿದ ಜನ ಇವತ್ತಿನ ಸಿಗ್ತೀವಿ. ನಾವು 3 ದಿವಸದಿಂದ ಇದರ ಈಶಾನ್ಯ ಭಾಗ ವಾಸ್ತು ಪ್ರಕಾರ ನಾವು ಬಳ್ಳೆ ಹೇಳಿ ಬಂದಿವಿ. ಎರಡನೇದು ಎಲ್ಲಿ ಹೈದರಾಬಾದ್ ಕರ್ನಾಟಕದ ಮನ್ನಿ ಲೋಕಸಭಾ ಎಲೆಕ್ಷನ್ದಾಗ ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಗೊತ್ತಿದೆ ಅಲ್ಲಿ ಸಂಘಟನೆ ಮಾಡಕ್ ಬಂದಿದ್ದೀವಿ. ಅದು ನಮ್ದೇನೋ ಸ್ವಾರ್ಥ ಇಲ್ಲ. ಈ ಸ್ವಾರ್ಥಕ್ಕೆ ನಾನು ಎದುರಾಗಿ ಎಸ್ಟಿ ನಾವು ಬಂದಿದ್ದು ನಾಳೆ ಡಿಲಿಮಿಟೇಷನ್ ಆಗ್ತದ. ಲೋಕಸಭಾ ಸೀಟ್ ಹೆಚ್ಚಾಗ್ತಾವು, ವಿಧಾನಸಭಾ ಸೀಟ್ ಹೆಚ್ಚಾಗ್ತಾವು. ಅದು ಡಿಲಿಮಿಟೇಷನ್ ಇನ್ನೊಂದು ವರ್ಷ ಜನಗಣತಿ ಮುಂದಿನ ವರ್ಷ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳೇ, ನೀವು ಜಾಗೃತಿ ಆಗ. ಇದೇನು ಪಕ್ಷ ಇಲ್ಲ. ಯಾರಿಗೆ ರೈತರ ಬಗ್ಗೆ ಮಠ ಮಂದಿರಗಳ ಬಗ್ಗೆ ನಮ್ಮ ದೇಶದ ಬಗ್ಗೆ ಕಳ್ಕಳಿದೆ ನೀವು ಹೇಳ್ಬಾರ್ದು. ನೀರಿನ ಮಾಡುವ ಜನ ಅದ. ನಾವು ಕಾರ್ಯಕರ್ತರಿದ್ದೀವಿ. ನಾವು ಜನಕಾಣಿಸ್ತೀವಿ. ನೀರಿನ ಸರಿ ಇಟ್ಟಿದ್ದೀವಿ. ಜಮಾನನ್ನು MLA ಮಾಡೋದು, MP ಮಾಡೋದು, ವಿಧಾನಸಭೆ ವಾಜಪೇಯಿ ಸರ್ಕಾರ ಮಂತ್ರಿ ಮಾಡುವ ಜನ ಅದ. ಯಾರು ಬೆಂಗಳೂರಿನಿಂದ ನಮ್ಮ ನಿರ್ಣಯ ಮಾಡಿಲ್ಲ. ನಮ್ಮದು ದುಡಿಬೇಕು, ಬೆವರೈತಿ, ಅದೇ ನೋಡಿದ್ರೆ ಆಗಿವಿ. ಯಾವುದೇ ಕೃಪಾಪುರುಷದಿಂದ ನಾವು ಆಗೋಲ್ಲ. ರಮೇಶ್ ಜಾರಕಿಹೊಳಿ ತಾಕತ್ ಮ್ಯಾಗ್ಯಾರು ಬಾಗಲಕೋಟೆಯಿಂದ ಹೋಗಿ ಬೆಂಗಳೂರಿನಾಗ MLA ಆದವರು. ಸಿದ್ದೇಶ್ವರ ಅಂತೂ ಇಡೀ ಜೀವನ ಅವ್ರ ತಂದೆಯವರಂತೂ ನಮ್ಮವರ MP ದೇವರಂತ ಸಿದ್ದೇಶ್ವರ ನಾವು ಜೀವನ ನಾವೆಲ್ಲ ಪಕ್ಷಕ್ಕಿದ್ದೀವಿ. ಕಾರ್ಮಿಕರು ಬಂದು ತುಂಬ ಹೊಸ ಡ್ರೆಸ್ ಹಾಕೊಂಡು ಎಕರಕ ಹೊರಬೋದು ಅಡ್ಡಾಡ್ಬೇಕಾಗುವುದ. ನಾವು ಗ್ರೌಂಡ್ದಾಗ ಇದೀವಿ. ಬಂಗಾರ ಪ್ರಸಾದ್ ಹಾಕಿದ್ರು, ವಿನಾಯಕಮ್ಮ ಅರವಿಂದ ಹೇಳಕತ್ತಿದ್ರು. ರಾಯಚೂರು ಜಿಲ್ಲೆಯಾಗ ಬಂಗಾರ ಪ್ರಸಾದ್ ಅಂದ್ರೆ ಒಬ್ಬ ಇದು ನಮ್ಮಂಗೆ ಹೆಂಗೆ ಅಭಿವೃದ್ಧಿ
ನಾವೆಲ್ಲ ನಿರ್ಣಯ ಮಾಡಿದ್ವಿ. 2ನೇ ತಾರೀಕಿಗೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ನಾವೆಲ್ಲ ಕಮಿಟಿಯವರು ಹೋಗಿ ಜಗದಂಬಿಕಾ ಪಾಲನೆ ನಮ್ಗೆ ಹೇಳಲ್ಲ, ಇಡೀ ಕರ್ನಾಟಕದ ರಿಪೋರ್ಟ್ ಹೋಗ್ತಾರೆ ಅಂತ ಹೇಳಲ್ಲ. ಆ ಎಲ್ಲ ರಿಪೋರ್ಟ್ ಏನೇನು ಅರ್ಥ ಪಾಪ ರೈಲ್ವೆ ಜಮೀನು ಹೋಗಬೇಕಾದ್ರೆ 120 ಎಕರೆ ಪರಿಹಾರ ಕೊಡುವಾಗ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಒಬ್ಬ ಸಿಇಒ ಪತ್ರ ಬರೀತಾನೆ, ನಮಗೆ ಕೊಡಿ ಪರಿಹಾರ. ಪಾಪ ರೈತರನ್ನು ಹುಲ್ಲಾಕಲ್ಲ. ಇದನ್ನೇ ಎಲ್ಲ ಇಂಥ ತಾಜಾ ಉದಾಹರಣೆಗಳು ಇವತ್ತೀಗ ರಾಜ್ಯಪಾಲ ಎಷ್ಟು ನಮ್ಗೆ ನಾವು ಇನ್ನೂ ಬರ ನಾವು ಬರೀ ಎಲ್ಲ ಬೆಂಗಳೂರಿನ ಕೂತು ಕ್ರಿಕೆಟ್ ಪಾರ್ಟಿನ ಸ್ಟ್ರೈಕ್ ಮಾಡಿ ಹಿಂಗೆ ಮಾಡಿದ್ರೆ ಆಗುವುದಿಲ್ಲ. ಅದಕ್ಕೆ ನಾವು ಬಂದಿದ್ದೀವಿ. ಜಮೀನಾಗ ಕೆಲಸ ಮಾಡಕ್ಕೆ ನಮಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ನಾವು ಬಂದಿದ್ದೀವಿ. ಈಗ ಅಭೂತಪೂರ್ವವಾದಂತ ಸಭೆ ಮಾಡಿ ನಿಮಗೆ ಸಾಕಷ್ಟು ದಿಗ್ಬಂಧನ ವಿಷ ಯಾರಾದ್ರೂ ಒಂದು ವಿಷ ಜನಕ್ರಾಂತಿ ಯಾವ ವಿಷ ನಡೀತಿಲ್ಲ. ದೇಶದಾಗ ಒಂದು ಬದಲಾವಣೆ ಆಗೋ ಕಾಲ ಬಂತು, ರಾಜ್ಯದಾಗ ಬದಲಾವಣೆ ಆಗೋ ಕಾಲ ಬಂತಂದ್ರೆ ಜನ ಎದ್ದು ಬಿಟ್ರಂದ್ರ ಹೇಳ್ತಾರೆ. ನೀನು ಬಾಕಿನಗರ ಬೆಂಗಳೂರಿನಲ್ಲಿ ಒಂದು ಮೌಲ್ಯಗಳು ಸಭೆ ಮಾಡ ನನಗೆ ಒಂದು ಕ್ಲಿಪ್ಪಿಂಗ್ ಕಳಿಸಿದ್ರು. ಆ ಮೌಲ್ವಿ ಹೇಳ್ತಾನ, ಪರ್ಸನ್ ಮೌಲ್ವಿ ಯಾರನ್ನೇ ನಮ್ಮ ಜಮೀನು ನಮ್ಮ ವಕಫದ ಕಸ್ಕೊಂಡ್ರೆ ಇಡೀ ವಿಧಾನಸಭೆಗೆ ಬಂದ್ ಮಾಡ್ತೀವಿ. ಎಲ್ಲರ ದೇಶದಾಗ ಮೋದಿಯವರು ಏನಾರೆ ವಕಫ್ ಕಾನೂನು ಮಂಡನೆ ಮಾಡಿ ಪಾಸ್ ಮಾಡಿದ್ರೆ ಇಡೀ ಪಾರ್ಲಿಮೆಂಟ್ ಆಕ್ರಮಣ ಮಾಡಿ ಅವ್ರು ಬಾಡಿ ಬಿಡಾರ ಮಾಡ್ತೀವಿ. ನೋಡಿ, ಇದೇನು ಬಾಂಗ್ಲಾದೇಶ, ಇದೇನು ಪಾಕಿಸ್ತಾನ, ನಾವೇನು ಏನು ಇಲ್ಲಾದರೂ ತಿಳ್ಕೊಂಡ್ರೆ ಮಕ್ಕಳೇ ನೀವು 5 ಲಕ್ಷ ಮಂದಿ ಬೆಂಗಳೂರು ಹಾಕಿದ್ರಿ, ನಾವೆಲ್ಲರೂ ಕೂಡಿ 25 ಲಕ್ಷ ಜನ ಕೂಡಿ ಹೊರಗೆ ಹಾಕ್ತೀವಿ. ನಾವು ಪುಕ್ಕಟ ಬಂದು ಬೆಂಗಳೂರಾಗ ನಾಳೆ ಪುಕ್ಕಟ್ಟಾಗಿ ಹಾಕ್ತೀವಿ. ಮೊದಲ ಬಿಜೆಪಿ ಹೋರಾಟ ಒಂದು ರೈಲ್ವೆ ಮಂತ್ರಿ ನನ್ನ ಮೇಲೆ ಕೇಸ್ ಇತ್ತು, ನನ್ನ ಮೇಲೆ ರೈಲ್ವೆ ಕೇಸ್ ಇರ್ತಾರ. ಒಂದು ನಾನೇ ರೈಲ್ವೆ ಮಂತ್ರಿಯಾಗಿ ಈ ಡಬ್ಲಿಂಗ್ ಏನ್ ಮಾಡಿರೋ ರೈಲ್ವೆ ಮಾಡಿ ನಮ್ಮ ಕಾಲದಾಗನೇ ಅದಲ್ಲ, ನಾವು ರಾಜ್ಯಕ್ಕೆ ಬಂದಿದ್ದೇವ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನಾವು ಮತ್ತೆ ಕರೆ ಕೊಡ್ತೀವಿ ಅಂದ್ರೆ ಅವ್ರೇನಾರ ವಿಧಾನಸೌಧ ಬಂದ್ ಮಾಡ್ತೀವಿ. ಅವ್ರು ಹ್ಯಾಂಗೆ ಹೋಗ್ತಾರೆ ಸಿದ್ದರಾಮಯ್ಯ ಏನೋ ಗತಿ ಕೊಡಕ್ಕಾಗಲ್ಲ. ಆ ಸಿದ್ದರಾಮಯ್ಯ ಆಡ್ಬಿಟ್ಟು ಯಾವ ವೇಸ್ಟ್ ಡಸ್ಟ್ಬಿನ್ ಆಗ್ತದೆ ಆರ್ಡರ್. ಅವ ಜಮೀನ ಬಂದ ಕಾಲ ಯಾರಿಗೂ ಕೇಳಲ್ಲ. ಅವ ಹೇಳ್ತಾನೆ, ನೋಡ ಈ ಜಮೀನ ಬಂದ ಕಾಲ ನಿಮ್ಗೆ ಹೆಸರು ಅಂತ ಒಂದು ವೇಳೆ ನಮ್ಮ ಆಸ್ತಿ ಏನಾದ್ರು ಹೊಂದಿಸ್ಕೊಟ್ಟು ಉದಾಹರಣೆ ಹೋಗ್ತಾರೆ. ಅವರು ಕರ್ನಾಟಕ ವಕಫ್ ಬೋರ್ಡ್ ಸುನ್ನಿಗಟ್ಟೆ ಅವ್ರು ಸಾಕ್ತವ 58 ಸಾಕ್ತದ. ನಮ್ಮಲ್ಲಿ ಎಷ್ಟು ಜಾಸ್ತಿ ಅದ ಹಿಂದೂ ಅವ್ರ 58 ಜಾಸ್ತಿ ಅವ್ರಿಗೆ ಯಾರು ಇಲ್ಲ, ಬರೀ ಸುನ್ನಿ ಅನ್ನೋಕ್ಕೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಅವ್ರು ಏನೇ ವಿಧಾನಸೌಧ ಬುದ್ಧಿಗೆ ಹಾಕಿ ಬಂದ್ ಮಾಡ್ತೀವಿ, ಒಳಗಿಂದ ಹೊರಗೆ ಬಿಡುವಂತ ಏನಂದ್ರೆ ನಾವು 25 ಲಕ್ಷ ಮಂದಿ ಹೋಗ್ತೀವಿ. ಅವರು ಒದ್ದು ಹೊರಗೆ ಹಾಕಿ ನಾವೆಲ್ಲ ಈಗಾಗಲೇ ಹೇಳ್ತಾರೆ. ನಮ್ಮ ರಮೇಶ್ ಜಾರಕಿಹೊಳಿ ಇಲ್ಲಿ MP ಕೇಳ್ತಾರೆ, ಕುಮಾರ್ ನಾಯ್ಕ ಏನಂತ ಹೇಳಿ ಮೋದಿಯವರು ಒಳ್ಳೆ ತಿಳಿತಾರಪ್ಪ, ನಮ್ಮ ರೈತರ ದೃಷ್ಟಿಯಿಂದ ಮಠ ಮಂದಿರಗಳಿಗೆ ದೃಷ್ಟಿಯಿಂದ ಮತ್ತು ದೇಶದ ಆಸ್ತಿ ಸಲುವಾಗಿ ಅವರು ತರ್ಲಾಕಂತಾರ. ಅದಕ್ಕೆ ವಿರೋಧ ಮಾಡಬೇಡ. ನೀವೇನೇ ವಿರೋಧ ಮಾಡಿದ್ರೆ ಮುಂದೆ ರಾಜ್ಯ ಲೋಕಸಭಾದ ಯಾವ ಹೆಡೆಗೂ ಬರ್ಸ್ಕೊಡ್ಬಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಬೇಕು ಅಂತ ಕೆಳಕಳಿಂದ ಪ್ರಾರ್ಥನೆ ಮಾಡುತ್ತೇವೆ. ಜನಶಕ್ತಿ ಮುಂದೆ ಶ್ರೀಲಂಕಾದಾಗೆ ರಾಷ್ಟ್ರಪತಿ ಮನೆ ಕಳಿಸ್ಬೇಕು. ಬಾಂಗ್ಲಾದೇಶ ಪ್ರಧಾನಮಂತ್ರಿ ಓಟ್ ಬಂದು ನಮ್ಮ ದೇಶ ಕೊಡ್ತಾರೆ. ಒಬ್ಬರು ಮಾತಾಡ್ತಾರೆ, ಪಾಪ ಇಲ್ಲೇ ಹೇಳ್ತಾರೆ ಹೆಣ್ಮಕ್ಳು. ಹಂಗ ಈ MP ಹೇಳಿ ಕಾಂಗ್ರೆಸ್ MP ಏನೇನು ಅದಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡ್ರಿ. ನೀವೇ ರೈತ ಸಂಘಟನೆ ಕೊಡ್ರಿ, ನಿಮಗೆ ಒಂದು ಹೋರಾಟ ಮಾಡ್ಕೊಂಡು ಕೊಡ್ರಿ. ಒಂದು ವೇಳೆ
ಜಾತಿ ಬೇಕಾದ್ರೆ ಹೇಳ್ತಾರೆ, ಅದಕ್ಕೆ ಹೋಗಿಲ್ಲ. ಮತದಾರ ಯಾರು, MP ಆಗಲಿ ಕಾರಣ ಯಾರು? ನೀವಿಲ್ಲ, ನೀವು ಮಾತಾಡಲಿಕ್ಕೆ ಎಲ್ಲ ಭಕ್ತ ಗೊತ್ತಿಲ್ಲ. ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಅವ್ರಿಗೆ MP ಮಾಡುತ್ತಾ ನಾರಿ ಮಕ್ಕಳೇ ಈ ಬರ್ಬಲ್ಲ ಈಗ ಯಾಕೆ ನೋಡ್ಬೇಕು. ನಾವು ಭಾಳ ಶ್ರೀಮಂತರಿದ್ದೀವಿ, ಭಾಳ ಚೆನ್ನಾಗಿ ಕಟ್ತೀವಿ. ನಿನ್ನ ಕಲ್ಪಿದಾಗ ಒಂದು ಪೂಜಾ ಮಾನ್ಯತೆ ಐತಿ, 2 ಮನೆ ಇದಾವೆ, ಲೇಔಟ್ ಆಗೈತೆ, ಏನೇ ಆಗೈತೆ, ಈಗೆಲ್ಲ CC ರೋಡ್ ಆಗೈತೆ, ಎಲ್ಲ ಆಗಿ ಈಗ ವಕಫ್ ಮಾಡ್ಯಾರ. ನಾಳೆ ಅವ್ರು ಬಹುಮತ ಆಯ್ತು ತಗೋರಿ, 35-40% ಆಯ್ತು ತಗೋರಿ. ನೀವೆಲ್ಲ ದೊಡ್ಡ ಮನೆ ಕಟ್ತೀವಿ, ದೊಡ್ಡೋರ್ತೀವಿ, ಯಾವ ದೊಡ್ಡದು ಕಾರ್ ಇಟ್ಕೊಂಡು ಕುಡಿಯಲ್ಲ, ಅದನ್ನೆಲ್ಲ ಹೊತ್ತು ಹೊರಗೆ ನೀವು ಪುಸ್ತಕ ಮಾಡ್ತಾರೆ. ಅದಕ್ಕೆಲ್ಲ ಜನರು ಬಂದಾಗ್ಬಿಟ್ಟು ಈ ಹೋರಾಟ ಯಶಸ್ವಿಗೊಳಿಸಬೇಕು. ನಾವೇನು ಇವತ್ತು ಬಂದೀವಿ, ಇವತ್ತು 3ನೇ ದಿವಸದ ಕೊನೆಯ ರಾಯಚೂರು ಕಾರ್ಯಕ್ರಮ. ಮುಂದೆ ನಾವು 30ನೇ ತಾರೀಕಿಗೆ ಬಾಗಲಕೋಟೆ ಜಿಲ್ಲೆ ಬೆಳಗಾವಿಯಲ್ಲಿ ದೊಡ್ಡ ಸಮಾಜ ಮಾಡ್ತಾ ಇದ್ದೀವಿ. ಅವತ್ತೇ ರಾತ್ರಿ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ. ಈ ರೀತಿ ಒಂದು ಕಾರ್ಯಕ್ರಮ ಹಾಕೊಂಡು ಬಂದಿದ್ದೀವಿ. ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಟಿವಿ ನಾಯಕರ ಒಂದು ನೇತೃತ್ವದಲ್ಲಿ ಏನ್ ಮಾಡೋದು, ಟಿವಿ ನಾಯಕರಿಗೆ MP ಟಿಕೆಟ್ ಕೊಟ್ಟಿದ್ರ ಅನೇಕ ಬಂದಿದೆ. 2 ಲಕ್ಷದಿಂದ 3 ಲಕ್ಷ 3 ಲಕ್ಷ ಸವಾ 2 ಲಕ್ಷ ಹೆಂಗ ಆಟ ಆಡೋರು ಗೊತ್ತೈತಲ್ಲ. ಅಂತ ಪುಣ್ಯಾತ್ಮ ಒಬ್ರಿಗೆ ಕೊಟ್ಟು ಕಳಿಸಿದ್ರ ಇವತ್ತೊಂದು ಹೋಗಿ ಬರ್ತಿದ್ದೀರಿ. ಇವತ್ತು ನಮ್ದು ನರೇಂದ್ರ ಮೋದಿ ಅವರಂತ ಒಂದು ಈ ಬಿಲ್ ಪಾಸ್ ಆಗಿದ್ದು ಓಟ್ ಬರ್ತಿರ್ತಾರೆ, ನಾವೇ ತಗೊಂಡಿದ್ದೀವಿ. ಹೈದರಾಬಾದ್ ಕರ್ನಾಟಕ ಸ್ವಚ್ಛ ಆಗೇ ಹೋಯ್ತು. ಮುಂದಿನ ಸಲ ಈ ಪೂರ್ತಿ ಕಲ್ಯಾಣ ಕರ್ನಾಟಕದ MP ಗಳು ಏನದಾರೆ, MLA ಒಂದ್ ಸಾರಿ ನಾವು ಬಿಜೆಪಿ ತರುವಂತ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿ ನಮ್ಮ